ದುನಿಯಾ ವಿಜಯ್ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗಿರೋ ಲ್ಯಾಂಡ್ ಲಾರ್ಡ್ ಟ್ರೈಲರ್ ಈಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಿದೆ. ಇದು ಬರೀ ಆಕ್ಷನ್ ಸಿನಿಮಾ ಮಾತ್ರವಲ್ಲ, 80ರ ದಶಕದ ಕೋಲಾರ ಭಾಗದ ಒಂದು ಕರಾಳ ಇತಿಹಾಸದ ಕಥೆ. ಹಾಗಾದ್ರೆ ಈ ಟ್ರೈಲರ್ ಹೇಗಿದೆ? ಬನ್ನಿ ನೋಡೋಣ. ಮೊದಲನೇದಾಗಿ ಈ ಸಿನಿಮಾದ ಕಥೆಯ ಬಗ್ಗೆ ಮಾತಾಡೋಣ. ನಿರ್ದೇಶಕ ಜಡೇಶ್ ಹಂಪಿಯವರು ನಮ್ಮನ್ನ 40 ವರ್ಷಗಳ ಹಿಂದಿನ ಕಾಲಕ್ಕೆ ಕರ್ಕೊಂಡೋಗ್ತಾರೆ. ಜಮೀನ್ದಾರಿ ಪದ್ಧತಿ ಎಷ್ಟೊಂದು ಕ್ರೂರವಾಗಿತ್ತು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಕೂಲಿ ಮಾಡೋ ಜನ ತಮ್ಮ ಹಕ್ಕಿಗಾಗಿ ಯಾಕೆ ಬಂಡಾಯ ಎದ್ರು ಅನ್ನೋದೇ ಈ ಸಿನಿಮಾದ ಅಸಲಿ ಕಥೆ. ಟ್ರೇಲರ್ನಲ್ಲಿ ಬರೋ 80ರ ದಶಕದ ಆ ಹಳ್ಳಿ ವಾತಾವರಣ ಮತ್ತು ಅಲ್ಲಿನ ಭಾಷೆ ನಮ್ಗೆ ಒಂದು ಹೊಸ ಅನುಭವ ಕೊಡುತ್ತೆ. ಇನ್ನು ಈ ಸಿನಿಮಾದಲ್ಲಿರೋ ಪಾತ್ರಗಳು ಒಂದಕ್ಕಿಂತ ಒಂದು ಪವರ್ಫುಲ್ ಆಗಿದೆ. ರಾಚಯ್ಯ ತನ್ನ ಕುಟುಂಬಕ್ಕಾಗಿ ಯಾವುದಕ್ಕೂ ಸಿದ್ಧನಿರೋ ಕೂಲಿ ಕಾರ್ಮಿಕನಾಗಿ ವಿಜಿ ಸರ್ ಅಬ್ಬರಿಸಿದ್ದಾರೆ. ಆ ಗ್ಯಾವ್ರು ಬರೆದುಕೋದು ಈ ಬೇವ್ರಲ್ಲಿ ಅಳ್ಸೋಗದೆ ಅನ್ನೋ ಅವರ ಡೈಲಾಗ್ ಹೃದಯಕ್ಕೆ ಮುಟ್ಟುತ್ತೆ. ಈ ಚಿತ್ರದ ದೊಡ್ಡ ಸರ್ಪ್ರೈಸ್ ರಾಜ್ ಬಿ ಶೆಟ್ಟಿ. ಒಬ್ಬ ಅಹಂಕಾರಿ ವಿಲನ್ ಆಗಿ ಅವರ ನಟನೆ ಅದ್ಭುತವಾಗಿದೆ. ವಿಜಯ್ ಮತ್ತು ರಾಜ್ ಮುಖಾಮುಖಿಯಾಗೋ ದೃಶ್ಯಗಳೇ ಸಿನಿಮಾದ ಹೈಲೈಟ್. ಉಮಾಶ್ರೀ ಅವರ ತಾಯಿ ಪಾತ್ರದ ಆರ್ಭಟ ಮತ್ತು ರಚಿತಾರಾಮ್ ಅವರ ಪಕ್ಕಾ ಹಳ್ಳಿ ಹುಡುಗಿಯ ಲುಕ್ ಬಹಳ ಚೆನ್ನಾಗಿ ಮೂಡಿಬಂದಿದೆ. ಈ ಎಲ್ಲದರ ನಡುವೆ ಕಥೆಗೆ ದೊಡ್ಡ ತಿರುವು ಕೊಡೋದು ದುನಿಯಾ ವಿಜಯ್ ಅವರ ಪುತ್ರಿ ರಿತನ್ಯಾ. ಇವರು ಈ ಸಿನಿಮಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸಿಕೊಂಡಿದ್ದಾರೆ. ತಂದೆ ಒಂದೆಡೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ರೆ, ಮಗಳು ಕಾನೂನಿನ ಮೂಲಕ ಈ ಕಥೆಯನ್ನ ಎಲ್ಲಿಗೆ ತಲುಪಿಸ್ತಾಳೆ ಅನ್ನೋದು ತುಂಬಾನೇ ಕುತೂಹಲ ಮೂಡಿಸಿದೆ. ತಾಂತ್ರಿಕವಾಗಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ. ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರತಿ ದೃಶ್ಯದ ತೀವ್ರತೆಯನ್ನ ಹೆಚ್ಚಿಸಿದೆ. ಮಾಸ್ತಿಯವರು ಬರೆದಿರೋ ಖಡಕ್ ಡೈಲಾಗ್ಸ್ ಥಿಯೇಟರ್ನಲ್ಲಿ ಶಿಳ್ಳೆ ಹೊಡೆಯೋದು ಖಚಿತ. ನಮ್ಮ ಹಕ್ಕನ್ನ ಭಿಕ್ಷೆ ಬೇಡಬಾರ್ದು, ಒದ್ದು ಕಿತ್ಕೋಬೇಕು ಅನ್ನೋ ಸಂಭಾಷಣೆಗಳು ಬಂಡಾಯದ ಕಿಚ್ಚು ಹಚ್ಚುವಂತಿವೆ. ಲ್ಯಾಂಡ್ ಲಾರ್ಡ್ ಒಂದು ಕಂಪ್ಲೀಟ್ ಮಾಸ್ ಮತ್ತು ಇಮೋಷನಲ್ ಸಿನಿಮಾ. ಜಾನ್ವರಿ 23ಕ್ಕೆ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಿದೆ. ಟ್ರೈಲರ್ ನೋಡಿದ್ಮೇಲೆ ನಿಮ್ಮ ನಿರೀಕ್ಷೆ ಹೇಗಿದೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಈ ಲೈಕ್ ಕೊಡಿ. ಧನ್ಯವಾದಗಳು.